ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯನಾಳಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಕಲ್ಯಾಣಿ ತುಂಬ ಚೆನ್ನಾಗಿ ಆಕ್ಟಿವ್ ಆಗಿ ಓಡಾಡ್ತಾ ಇರ್ತಾಳೆ. ಅದಕ್ಕೆಲ್ಲ ಕಾರಣ ಅಂತಂದರೆ ರಾಮ್ ಹೇಳಿಕೊಟ್ಟಂತಹ ಮಾತು ಅಂತ ಹೇಳ್ಬೋದು. ರಾಮ್ ಹೇಳಿದಂತಹ ಮಾತು ಕಲ್ಯಾಣಿ ಮನಸ್ಸಲ್ಲಿ ತುಂಬ ಚೆನ್ನಾಗಿ ನಾಟಿದೆ ಅಂತ ಹೇಳ್ಬೋದು. ಆದರೆ ಧಾಮಿನಿ ಅವಳು ದಿನ ದಿನ ಸಾಯಬೇಕು ಅಂತ ಹೇಳ್ಬಿಟ್ಟು ಒಂದು ಪಾಯ್ಸನ್ ಮಾತ್ರನ ಅವಳಿಗೆ ನೀಡ್ತಾ ಬರ್ತಿರ್ತಾಳೆ. ಅದನ್ನು ತಿಳ್ಕೊಂಡಂತಹ ರಾಮ್ ಪ್ರೇಮ ಮೂಲಕ ಅದು ಹೇಗಾದರೂ ಮಾಡಿ ದೊಡ್ಡಮ್ಮನ ಕಾಪಾಡಬೇಕು, ಅವ್ರ ಪ್ರಾಣಕ್ಕೆ ಸಂಸ್ಕಾರ ಇದೆ ಅಂತ ಹೇಳಿಬಿಟ್ಟು ಧಾಮಿನಿನ ಒಂದು ರೂಮಲ್ಲಿ ಕೂಡಾಕಿರ್ತಾರೆ. ಆ ಕೂಡಾಕಿದ್ದು ಬೇರೆ ಯಾರೂ ಅಲ್ಲ, ಪ್ರೇಮ ಮತ್ತು ಪಂಚಮಿ ಇಬ್ಬರು ಕೂಡ ಪ್ಲ್ಯಾನ್ ಮಾಡಿ ಧಾಮಿನಿನ ಹೇಗಾದರೂ ಮಾಡಿ ರೂಮಲ್ಲಿ ಕೂಡಾಕಬೇಕು ಅಂತ ಹೇಳ್ಬಿಟ್ಟು ಅವಳು ರೂಮಿಗೆ ಹೋಗಿದ್ದ ಒಂದು ಸಿಚುವೇಶನ್ ನೋಡಿಕೊಂಡು ಕೀ ಲಾಕ್ ಮಾಡಿಬಿಟ್ಟು ಬಂದಿರ್ತಾಳೆ ಪಂಚಮಿ. ಆದರೆ ಒಂದು ತಪ್ಪು ಕೆಲಸ ಮಾಡ್ತಾಳೆ, ಕೀ ಮಾತ್ರ ಅಲ್ಲೇ ಉಳಿಸಿ ಬಂದಿರ್ತಾಳೆ. ಆಗ ಅವಳು ರೂಮ್ನೊಳಗೆ ಲಾಕ್ ಆಗಿದ್ದನ್ನು ನೋಡಿದ ತಕ್ಷಣ ರಾಮ್ ದೊಡ್ಡಮ್ಮನ ನೋಡಲೇಬೇಕು ನಾನು ಅಂತ ಹೇಳ್ಬಿಟ್ಟು ಬರ್ತಾಳೆ. ಆಗ ಸ್ನೇಹ ಎಲ್ಲಿಗೆ ಹೋಗ್ತಿದ್ಯಾ, ಹೋಗಬೇಡ ನೀನು ಅಂತ ಕೂಡ ತಡೀತಾರೆ. ನೀನು ಯಾರೇ ಅದನ್ನು ತಡೆಯೋಕ್ಕೆ, ಇದು ನನ್ನ ಮನೆ, ನಾನು ದೊಡ್ಡಮ್ಮನ ಜೊತೆ ಮಾತಾಡಲೇಬೇಕು ಗೊತ್ತಾಯ್ತಾ, ಮೊದಲು ನಡಿ ನೀನು ಆಚೆಗೆ ಅಂತ ಹೇಳ್ಬಿಟ್ಟು ಸ್ನೇಹನ ಆಚೆ ತಪ್ತಾಳೆ. ಆಗ ಸ್ನೇಹ ಇವ್ನು ಏನು ಮಾಡೋದು, ಏನು ಮಾತಾಡ್ತಾರೋ, ಏನು ಕೇಳಿಸ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು ಧಾಮಿನಿನ ಕೂಗಕ್ಕೆ ಹೋಗಲ್ಲ, ಅಲ್ಲೇ ಕೂಡ ನಿಂತಿರ್ತಾಳೆ. ಏನಾದ್ರು ಮಾತಾಡಲಿ ನೋಡೋಣ ಅಂತ ಹೇಳ್ಬಿಟ್ಟು ಆಗ ರಾಮ್ ಹೋಗ್ಬಿಟ್ಟು ದೊಡ್ಡಮ್ಮ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗಾದ್ರೆ ನೀನು ಇಲ್ಲಿ ನನ್ನ ಮಗನಾಗಿ ಬಂದಿಲ್ಲ, ಹಾಗಾದ್ರೆ ಪ್ರೇಮನ್ ಗಂಡನಾಗಿ ಬಂದಿದ್ಯಾ, ಪ್ರೇಮನ್ ಗಂಡನಾಗಿ ಬಂದಿದ್ರೆ ನೀನು ನನ್ನ ಜೊತೆ ಮಾತಾಡೋ ಅವಶ್ಯಕತೆ ಇಲ್ಲ, ಮೊದಲು ನಿನ್ನಿಂದ ಹೋಗ್ತಿರೋ ದೊಡ್ಡಮ್ಮ ಪ್ಲೀಸ್, ನಿನಗೆ ನನ್ನ ಮೇಲೆ ತುಂಬ ಕೋಪ ಇದೆ ಅಂತ ನನಗೆ ಗೊತ್ತು, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನೀವು ತಗೋತಿರುವಂತಹ ಮಾತ್ರೆ ಅದು ಒಳ್ಳೇದಲ್ಲ, ದಯವಿಟ್ಟು ಅದನ್ನು ತಗೋಬೇಡಿ ಅಂತ ಹೇಳ್ತಾರೆ. ಆಗ ಧಾಮಿನಿಗೆ ಸ್ವಲ್ಪ ಡೌಟ್ ಬರುತ್ತೆ, ಯಾಕೆ ಹೇಳ್ತಾನೆ ಅಂತ. ನನ್ನ ಆರೋಗ್ಯ ನನ್ನಿದು, ನಾನು ನೋಡ್ಕೋತೀನಿ, ನೀವು ಯಾರು ನನ್ನ ನೋಡ್ಕೋಬೇಕಾಗಿಲ್ಲ, ನಿಮಗೆ ನಿಮ್ಮ ಸಂಸಾರನೇ ಹೆಚ್ಚು, ನಿಮ್ಮ ಖುಷಿನೇ ಹೆಚ್ಚು, ಈ ದೊಡ್ಡಮ್ಮನ ಖುಷಿ ಏನಕ್ಕಪ್ಪ ನಿಮಗೆಲ್ಲ, ನಿಮ್ಮ ಪಡಿಗೆ ನೀವು ಇರೋಗಿ ಆಯಿತಾ, ದೊಡ್ಡಮ್ಮ ಹೀಗೆಲ್ಲ ಮಾತಾಡ್ಬಿಡಿ ಆಯಿತಾ, ದಯವಿಟ್ಟು ಆ ಮಾತ್ರೆಗಳನ್ನ ತಗೊಳ್ಳೋದ ಸ್ಟಾಪ್ ಮಾಡಿ, ಅದು ನಿಮ್ಮ ಜೀವಕ್ಕೆ ಕೂತು, ನೀವು ಆ ಮಾತ್ರೆ ತಗೋತಿದ್ರಿಂದನೇ ನಿಮಗೆ ಎದ್ದು ಒಳ್ಳಕ್ಕಾಗ್ತಿಲ್ಲ, ಅದು ಸ್ಲೋ ಪಾಯ್ಸನ್ ಥರ ಇದೆ, ಅದಕ್ಕೆ ನಿಮಗೆ ತುಂಬಾ ನಿಶಕ್ತಿ ಆಗ್ತಿದೆ ದೊಡ್ಡಮ್ಮ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದನ್ನ ಆಯಿತಾ, ದಯವಿಟ್ಟು ಆ ಮಾತ್ರೆಗಳನ್ನ ತಗೊಳ್ಳೋದನ್ನ ನಿಲ್ಲಿಸ್ಬಿಡಿ ಅಂತ ಹೇಳ್ತಾರೆ. ಈ ಬಾಕ್ಲು ತೆಗ್ದಿದ್ದೀನಿ ರಾಮ್, ನೀನು ಇಲ್ಲಿಂದ ಹೋಗ್ಬೋದು ಅಂತ ಹೇಳ್ತಾರೆ. ದೊಡ್ಡಮ್ಮ ಯಾಕಿಷ್ಟು ಕಠೋರವಾಗಿ ನಡ್ಕೋತಿದ್ದೀರಾ, ನೀವು ನನ್ನ ಮನಸ್ಸನ್ನು ಅರ್ಥ ಮಾಡ್ಕೋತಿಲ್ಲ ಅಲ್ವಾ, ಈ ದೊಡ್ಡಮ್ಮನ ಮನಸ್ಸು ಅರ್ಥ ಆಗ್ತಿಲ್ಲ, ನಾನು ನಿಮ್ಮ ಮನಸ್ಸನ್ನ ಅರ್ಥ ಮಾಡ್ಕೋಬೇಕಪ್ಪ. ಪಂಚಮಿ ಮೊದಲು ರಾಮ್ನ ಇಲ್ಲಿಂದ ಹೋಗಕ್ಕೆ ಹೇಳು ಅಂತ ಹೇಳ್ತಾರೆ. ಆಯಿತು ದೊಡ್ಡಮ್ಮ, ನೀವು ಖುಷಿಯಾಗಿರ್ತೀನಿ ಅಂದರೆ ನಾನು ಇಲ್ಲಿಂದ ಹೋಗ್ತೀನಿ, ಆದರೆ ಮಾತ್ರ ತಗೋಬಾರ್ದು ಅಂತ ಹೇಳ್ತಾರೆ. ಹೇಗಾದರೂ ಮಾಡಿ ಹೇಳಬೇಕು ಅಂತ ಪ್ರೇಮ ರಾಮ್ನ ಕಳಿಸಿರ್ತಾರೆ. ಹಾಗಾಗಿ ರಾಮ್ ಆ ವಿಷಯನ ಹೇಳ್ತಾನೆ. ಇನ್ನೊಂದು ಕಡೆ ಧಾಮಿನಿನ ಕೂಡ ಹಾಕಿರ್ತಾರೆ. ರಾಮ್ ಮುಖ ಚಿಕ್ಕದು ಮಾಡಿಕೊಂಡು ಸ್ನೇಹ ಮುಂದೆನೇ ಬಹುಮಾನ ಆದಂಗೆ ಅಲ್ಲಿಂದ ಹೊರಟೋಗ್ತಾನೆ. ಹಾಗೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಪ್ರೇಮ ಅಂತ ಹೋಗ್ಬಿಟ್ಟು ಪ್ರೇಮನ ಜೊತೆ ಮಾತಾಡ್ತಿರ್ತಾನೆ. ಹಿಂಗಾಯಿತು, ಇಷ್ಟೆಲ್ಲ ಆಯಿತು, ದೊಡ್ಡಮ್ಮನೇನ ಮನೆಯಿಂದ ಆಚೆಗೆ ಹಾಕ್ಬಿಟ್ರು, ಪರವಾಗಿಲ್ಲ ಇರಲಿ ಬಿಡಿರೋ, ಅತ್ತೆ ಮನಸ್ಸು ಎಂಥದ್ದು ಅಂತ ನನಗೆ ಗೊತ್ತು, ಅವರು ಮೇಲ್ನೋಟಕ್ಕಾಗಿ ಅಂತಾರೆ, ಒಳಗಡೆ ಬೆಟ್ಟದಷ್ಟು ಪ್ರೀತಿ ಇದೆ, ಆ ಪ್ರೀತಿ ಕರ್ಕೋವರೆಗೂ ನಾವು ತಾಳ್ಮೆಯಿಂದ ಕಾಯಬೇಕು. ಆದರೆ ಒಟ್ಟಿನಲ್ಲಿ ದೊಡ್ಡಮ್ಮ ವಿಷಯ ತಿಳಿಸ್ತಲ್ಲ, ಅವರು ಮಾತ್ರ ತಗೊಳ್ಳಲ್ಲ ಬಿಡು, ನಮಗೆ ಅಷ್ಟೇ ಬೇಕಾಗಿರೋದು, ಅದು ಹೆಂಗೆ ಹೇಳ್ತೀಯ ಪ್ರೇಮ, ನಿಜವಾಗ್ಲೂ ಅವರು ತೊಗೊಂಡ್ರೆ ಏನು ಮಾಡೋದು ಅಂತ ಹೇಳ್ತಾರೆ. ಇಲ್ಲ ರಾಮ್, ಅವರು ಮಾತ್ರನ ತಗೊಳ್ಳಲ್ಲ ಬಿಡು, ಮಗನ ಮತ ಅವ್ರು ಯಾವತ್ತೂ ಕೂಡ ಮೀರಲ್ಲ, ಹಾಗಾಗಿ ಅವರು ಮಾತ್ರನ ತಗೊಳ್ಳಲ್ಲ, ಅವರು ತಗೊಳ್ದವ್ರೆ ಅಷ್ಟೇ ಸಾಕು ಪ್ರೇಮ, ಅಕಸ್ಮಾತ್ ಅವರು ತೊಗೊಂಡ್ರೆ ಅದೇ ಕಂಟಿನ್ಯೂ ಮಾಡಿಬಿಟ್ರೆ ನಿಜವಾಗ್ಲೂ ಅವ್ರ ಜೀವಕ್ಕೆ ಆಪತ್ತಿದೆ, ಅವರ ನರಗಳೆಲ್ಲರೂ ಕೂಡ ಸತ್ತೋಗುತ್ತೆ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಧಾಮಿನ ಕೂಡಾಕಿರ್ತಾರೆ. ಆಗ ಧಾಮಿನಿ ಯಾರು ಬಾಕ್ಲಾಕಿರೋದು, ಪಂಚಮಿ ಸ್ನೇಹ ಎಲ್ಲರೂ ಎಲ್ಲೋಗಿದ್ದಾರ, ಬನ್ನಿ ಮೊದಲು ಡೋರ್ ತೆಗಿ ಬನ್ನಿ ಅಂತ ಹೋಗ್ತಾರೆ. ಅಯ್ಯೋ ಅಂತ ಹೇಳ್ಬಿಟ್ಟು ಸ್ನೇಹ ಬಂದು ಡೋರ್ ತೆಗಿಯಕ್ಕೆ ನೋಡ್ತಾರೆ. ದೊಡ್ಡಮ್ಮ ಇದೇನಿದು ಲಾಕ್ ಹಾಕ್ಬಿಟ್ಟಿದೆಯಲ್ಲ ಅತ್ತೆ ಅಂತ ಹೇಳ್ತಾರೆ. ಯಾರು ಲಾಕ್ ಹಾಕಿದ್ದು ಗೊತ್ತಿಲ್ಲ ನಮಗೆ ಅಂತ ಹೇಳ್ತಾರೆ. ಮೊದಲು ತೆಗೀರಿ ಅತ್ತೆ, ಏನು ಗೊತ್ತಾ ಒಂದು ಶಾಕು, ಏನಾಯಿತು ಅಂತ ಹೇಳ್ತಾರೆ. ರಾಮ್ ಮನೆಗೆ ಬಂದಿದೆ. ಏನು ರಾಮ್ ಮನೆಗೆ ಬಂದಿದ್ದ, ಅವ್ನು ಮನೆ ಒಳಗಡೆ ಬರೋವರೆಗೂ ನೀನೇನು ಮಾಡ್ತಿದ್ದೆ ಸ್ನೇಹ ಅಂತ ಕೇಳ್ತಾರೆ. ಅಯ್ಯೋ ಅತ್ತೆ, ನಾನು ತಡೆದೇ ಹೋಗ್ಬೇಡ ಅಂತ ಆದರೂ ಕೂಡ ನನ್ನನ್ನು ತಳ್ಬಿಟ್ಟು ಅವ್ನ ಮನೆಗಳೊಳಗಡೆ ಹೋದ, ನೀನೇನು ರೀಲ್ಸ್ ಮಾಡ್ತಿದ್ದ ಅಂತ ಹೇಳ್ತಾರೆ. ಅಯ್ಯೋ ಹಾಗೇನೂ ಇಲ್ಲ ಅತ್ತೆ, ನಾನು ನಿಮ್ಮನ್ನು ಹುಡುಕ್ತೆ, ಬಟ್ ನೀವೆಲ್ಲೂ ಸಿಗಲಿಲ್ಲ, ಆದರೆ ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೊಳೋಣ ಅಂತ ಹೇಳ್ಬಿಟ್ಟು ನಾನು ಎಲ್ಲೂ ಹೋಗಲೇ ಇಲ್ಲ, ಅಲ್ಲೇ ನಿಂತ್ಕೊಂಡೆ. ಏನು ಗೊತ್ತಾ ಒಂದು ಅಚ್ಚರಿ ಅಂದರೆ, ಅತ್ತೆ ರಾಮ್ನ ಹತ್ರಕ್ಕೂ ಕೂಡ ಸೇರಿಸಲಿಲ್ಲ, ಬೈದು ಮನೆಯಿಂದ ಆಚೆಗೆ ಹೋಗು ಅಂತ ಅವಮಾನ ಮಾಡಿ ಕಳಿಸ್ಬಿಟ್ರು. ಅವ್ರ ಮನಸ್ಸು ಸಂಪೂರ್ಣವಾಗಿ ಬದಲಾಗಿದೆ, ನಂಬಿಡ್ತಿದ್ದಲ್ಲೇ ಇದೆ ಅತ್ತೆ ಅಂತ ಹೇಳ್ತಾರೆ. ಹೌದು, ಅದು ಒಳ್ಳೆ ಕೆಲಸನೇ, ಅದು ಒಳ್ಳೆಯದೇ, ಅದೊಂದೇ ನಮಗೆ ಒಳ್ಳೆಯದಾಗಿರೋದು. ಕಲ್ಯಾಣಿ ನಮ್ಮ ಕಪಿ ಮುಷ್ಟಿಲೇ, ಹೌದು ನಮ್ಗೆ ಇದರಿಂದ ತುಂಬ ಸಹಾಯ ಆಗುತ್ತೆ ಬಿಡು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಸ್ನೇಹ ಮತ್ತು ಧಾಮಿನಿ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಆದರೆ ಪ್ರೇಮ ತುಂಬ ಬುದ್ಧಿ ಉಪಯೋಗಿಸಿದಳೈತೆ, ಅವಳು ಮೈಂಡ್ ಕ್ಲವರ್ ಆಗಿದೆ, ಅವಳು ಯಾವ ಟೈಮಲ್ಲಿ ಏನು ಶಾಕ್ ಕೊಡ್ತಾಳೆ ಅಂತ ಗೊತ್ತಾಗಲಿಲ್ಲ. ನೋಡಿದ್ರೆ ದಿಢೀರ್ ಅಂತ ರಾಮ್ನ ಮನೆ ಕಳಿಸಿ ನಮಗೆ ಶಾಕ್ ಕೊಟ್ಟಿದ್ದಾರೆ ಅಂತ ಹೇಳ್ತಿರ್ತಾರೆ. ಅವರಿಬ್ಬರು ಮಾತಾಡ್ತಾ ಇರೋದನ್ನ ಧಾಮಿನಿ ಬಂದು ಕೇಳಿಸ್ಕೊತಾ ಇರ್ತಾಳೆ. ಏನಪ್ಪ ಇದು ಹಿಂಗೆ ಮಾತಾಡ್ತಿದ್ದಾರಲ್ಲ ಇಬ್ರು ಅಂತ ಅವಳಿಗೆ ಸ್ವಲ್ಪ ಶಾಕ್ ಆಗುತ್ತೆ. ಆಗ ಧಾಮಿನಿನ ಎದುರುಕೊಳ್ಳೋದು ಅಷ್ಟು ಸುಲಭ ಅಲ್ಲ, ನನ್ನ ಒಂದು ಬಲೆಗೆ ಯಾರು ಸಿಕ್ಬಿರ್ತಾರೆ, ಅವ್ರಿಗೆ
ನಮಗೆ ಈಗಾಗಲೇ ಅಧೋಗತಿ ಆಗಿದೆ. ಅದರಲ್ಲೂ 25 ವರ್ಷದಿಂದ ಆ ಶ್ರೀನಿವಾಸನ ನಾನು ಕೂಡಿ ಹಾಕಿ ನನ್ನ ಕಪ್ಪಿ ಮುಷ್ಟಿಲಿ ಇಟ್ಕೊಂಡು ಕೊನೆಗೆ ತನ್ನ ಪ್ರಾಣನ ಬಿಟ್ಟ. ಅಂಥದ್ರಲ್ಲಿ ಈ ಪ್ರೇಮ ಎಲ್ಲ ನನಗೆ ಯಾವಲ ಕೇಳು, ಅವಳು ಬ್ರಿಲಿಯಂಟ್ ಅಲ್ಲ, ನಾನು ಬ್ರಿಲಿಯಂಟು ಅಂತ ಹೇಳ್ತಾರೆ. ಅದನ್ನೆಲ್ಲ ಕೂಡ ಕೇಳಿಸ್ಕೊತಾಳೆ ಮಹೇಶ್ವರಿ. ಏನು ಶ್ರೀನಿವಾಸ್ ಬಾಹುನ ಇವಳ ಕೂಡಾಕಿದ್ದು ಅಂದರೆ ನಮ್ಮ ಸಂಸಾರ ಹೊಡಿಯಕ್ಕೆ ಬಂದಿರೋದು ಇವಳೇನಾ ಅಂತ ಅವಳು ಕೂಡ ಫುಲ್ಲು ಭಯ ಬೀರ್ತಾ ಇರ್ತಾಳೆ. ಆಗ ಧಾಮಿನಿ ಮಹೇಶ್ವರಿ ಇದ್ದಳೆ ಅನ್ನೋ ಗಮನ ಕೂಡ ಕೊಡದಾಳೆ. ಅವನ ಪಾಳಿಗಳು ಸತ್ಯನೆಲ್ಲ ಹೇಳ್ತಿರ್ತಾರೆ. ನಾನು ಈ ಮನೆಗೆ ಬಂದಿದ್ದೆ ಈ ಸಂಸಾರನ ಹಾಳು ಮಾಡಬೇಕು ಅಂತ ಹೇಳ್ಬಿಟ್ಟು. ಆ ಕಲ್ಯಾಣಿ ಗಂಡನ ಶ್ರೀನಿವಾಸು ನನ್ನನ್ನು ಮದುವೆ ಆಗಲಿಲ್ಲ ಅನ್ನೋಕ್ಕೋಸ್ಕರ ಒಂದೇ ಒಂದು ದ್ವೇಷಕ್ಕೋಸ್ಕರ ನಾನು ಅವಳು ಇಡೀ ಕುಟುಂಬನ ಸರ್ವನಾಶ ಮಾಡ್ತಿದ್ದೀನಿ. ಅವರಿಬ್ರು ಗಂಡು ಮಕ್ಕಳು ಕೂಡ ಮನೆಯಿಂದ ಆಚೆ ಹೋಗ್ಬೇಕು, ಹಾಗೆ ಅವ್ರ ಸೊಸೆಯರು ಕೂಡ ಕಚ್ಚಾಡ್ಕೊಂಡು ದೂರ ಹೋಗ್ಬೇಕು. ಆ ರೀತಿ ಮಾಡಿ ಇನ್ನೇನು ಈ ಕಲ್ಯಾಣಿ ನನ್ನ ಕೈ ಕಪಿ ಮುಷ್ಟಿಯಿಂದ ಸಾಯೋದು ಒಂದೇ ಬಾಕಿ ಅಂತದ್ರಲ್ಲಿ ಆ ಪ್ರೇಮ ನನ್ನ ಮುಂದೆ ಒಂದು ಬಚ್ಚ ಅರಿಯೋ ನೀರು ಅಷ್ಟೇ. ಅವಳು ಬುದ್ಧಿವಂತಿಕೆ ನನ್ನ ಎದುರುಗಡೆ ನಾನು ಯಾವುದೇ ಕಾರಣಕ್ಕೂ ನಡೆಸಲ್ಲ. ಇನ್ನು ಮನೇಲಿರೋರು 3 ಜನ ಇದ್ದಾರೆ. ಅವರನ್ನೇನು ಓಡಿಸೋದು ಈ ಮನೆಯಿಂದ ನನಗೆ ದೊಡ್ಡ ಕೆಲಸ ಅಲ್ಲ ಅಂತ ಅನ್ಕೋತಾಳೆ. ಅದನ್ನು ಮಹೇಶ್ವರಿ ಕೇಳಿ ಫುಲ್ ಶಾಕ್ ಹಾಗಂದರೆ ಶಾಕಿಂದ ಶಾಕ್ ಮೇಲಾಗಿ ಅವಳು ಫುಲ್ಲು ಹೆದರ್ಕೊಂಡು ನಿಂತ್ಕೊಂಡು ಅಲ್ಲಿಂದ ಹೊಟ್ಟೋಗ್ತಾಳೆ. ಅಂದರೆ ಇವಳು ನಮ್ಮ ಮನೆ ಹಾಳು ಮಾಡೋಕ್ಕೆ ಬಂದಿದ್ದಾಳೆ. ಅಯ್ಯೋ ದೇವ್ರೆ, ನಾನು ಇವಳನ್ನ ಅಷ್ಟು ಇನೋಸೆಂಟು ತುಂಬ ಅಂತ ಅಂದ್ಕೊಂಡಿದ್ದಲ್ಲ, ಎಂಥ ಛತ್ರಿ ಬುದ್ಧಿ ಇದೆ ಈ ಸ್ನೇಹ, ಇವ್ರು ಯಾರು ಅಂತ ಗೊತ್ತಾಗ್ತಿಲ್ವಲ್ಲ, ಅತ್ತೆ ಅಂತ ಕರಿತಿದ್ದಾಳಲ್ಲ ಅಂತ ಮಹೇಶ್ವರಿಗೆ ಹೊರಟ್ಬಿಟ್ಟಿರುತ್ತೆ. ಅತ್ತೆ ಅಂತ ಅಂದರೆ ಮೋಸ್ಟ್ಲಿ ಧನರಾಜ್ ಅವರ ತಂಗಿನೇ ಇರಬೇಕು ಅಂತ ಮಹೇಶ್ವರಿಗೆ ಡೌಟ್ ಬಂದು ಅವಳು ಅಲ್ಲಿಂದ ಹೆದರ್ಕೊಂಡು ಹೊಟ್ಟೋಗ್ತಾಳೆ. ಅವ್ರಿಗೆ ಗೊತ್ತಿಲ್ದಲೇ ಧಾಮಿನಿ ಮತ್ತು ಸ್ನೇಹ ಇಬ್ಬರು ಕೂಡ ಅವ್ರ ಮಾತನ್ನ ಮುಂದುವರೆಸ್ತಿರ್ತಾರೆ. ಯಾವುದೇ ಕಾರಣಕ್ಕೂ ಈ ಕಲ್ಯಾಣಿ ಕುಟುಂಬನ ನಾನಂತೂ ಬಿಡಲ್ಲ ಅಂತ ಹೇಳ್ತಾರೆ. ಬಾ ಅವ್ರಿಗೆ ಮಾತ್ರೆ ಕೊಡೋ ಟೈಮ್ ಆಯಿತು, ಹೋಗ್ಬಿಟ್ಟು ಮಾತ್ರೆ ಕೊಡೋಣ ಅಂತ ಇಬ್ಬರು ಕೂಡ ಬರ್ತಾರೆ. ಸ್ಲೋ ಪಾಯ್ಸನ್ ಮಾತ್ರೆನ ನಿಧಾನವಾಗಿ ಪ್ರೇಮ ಕೊಟ್ಟಂತಹ ಮಾತ್ರೆನ ತೆಗೆದಿಸ್ತು ಆ ಮಾತ್ರೆಗಳನ್ನ ಕೊಡೋಕ್ಕೆ ಅಂತ ಶುರು ಮಾಡಿರ್ತಾಳೆ. ಆ ಮಾತ್ರೆಗಳನ್ನ ಕೊಡ್ತಿರ್ಬೇಕಾದ್ರೆ ಪಂಚಮಿ ಮತ್ತು ಕಲ್ಯಾಣಿ ಇಬ್ಬರು ಕೂಡ ಕೂತ್ಕೊಂಡು ಆರಾಮ್ಸೆಯಾಗಿ ಮಾತಾಡ್ತಿರ್ತಾರೆ. ಅಕ್ಕ ಚೆನ್ನಾಗಿದ್ದೀರಾ, ಇವಾಗ ಹುಷಾರಾಗಿದ್ದೀರಾ ಅಂತ ಎಲ್ಲ ಮೇಲ್ನೋಟಕ್ಕೆ ಮಾತಾಡ್ಬಿಟ್ಟು ಬಂದು ಅಕ್ಕ ತಗೊಳ್ಳಿ ಮಾತ್ರೆನ ಅಂತ ಕೇಳ್ತಾರೆ. ಏನು ಮಾತ್ರೆನಾ, ನನಗೀಗ ಮಾತ್ರೆ ಬೇಡ ಅಂತ ಕೇಳ್ತಾರೆ. ಯಾಕೆ ಅಂತ ಕೇಳ್ತಾರೆ. ನಾನು ಇವಾಗ ಚೆನ್ನಾಗಿದ್ದೀನಿ, ನೀನು ಕೊಟ್ಟಂತಹ ಮೊದಲು ಮಾತ್ರೆಗಳನ್ನ ನುಂಗ್ತಿರ್ಬೇಕಾದ್ರೆ ಇದು ತುಂಬ ಚೆನ್ನಾಗಿದ್ದೀನಿ, ನನಗೆ ಸುಸ್ತಾಗ್ತಿಲ್ಲ, ಏನೂ ಆಗ್ತಿಲ್ಲ ಅಂತ ಹೇಳ್ತಾರೆ. ಇಲ್ಲ ಅಕ್ಕ, ನಿಮ್ಗೆ ಅದು ಯಾವುದೋ ಮಾತ್ರೆ ಅನಿಸುತ್ತೆ, ತೊಗೋಬೇಕು, ಇಲ್ಲಾಂದರೆ ನಿಮ್ಗೆ ತುಂಬ ನಿಶಕ್ತಿ ಆಗುತ್ತೆ ನುಂಗಿ ಅಂತ ಹೇಳ್ತಾರೆ. ನಾನು ಬೇಡ ಅಂತ ಹೇಳ್ತೀವ, ಯಾಕೆ ಇಷ್ಟು ಫೋರ್ಸ್ ಮಾಡ್ತಾ ಇದೆಯಾ ನೀನು, ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾನೆ. ನನ್ನ ಮಗ ಹೇಳೋಗಿದ್ದೇನೆ ರಾಮ್, ಆ ಮಾತ್ರೆಗಳನ್ನ ತೊಗೋಬಿಡಿ, ನಿಶಕ್ತಿ ಇನ್ನೂ ಜಾಸ್ತಿ ಆಗುತ್ತೆ ಅಂತ. ಸೊ ಹಾಗಾಗಿ ನಾನು ತೊಗೊಳ್ಳಲ್ಲ ಆ ಮಾತ್ರೆ, ನನಗೆ ಬೇಡ, ನನಗೆ ಯಾವ ಮಾತ್ರೆನೂ ಬೇಡ, ಯಾವ ಮಾತ್ರೆನೂ ನುಂಗಲ್ಲ. ಅವ್ನು ಹೇಳೋಗಿದ್ದೇನೆ ಯಾವ ಮಾತ್ರೆನೂ ಕೂಡ ತೊಗೋಬೇಡಿ ಅಂತ, ಹಾಗಾಗಿ ನಾನು ಯಾವ ಮಾತ್ರೆನೂ ತೊಗೊಳ್ಳೋದು ಇಲ್ಲ, ನುಂಗೋದು ಇಲ್ಲ ಅಂತ ಹೇಳ್ತಾರೆ. ಅಯ್ಯೋ ಅಕ್ಕ, ನಾವು ಇಷ್ಟು ಯಾಕೆ ಹಠ ಮಾಡ್ತಿದ್ದೀರಾ, ಇವರು ಡಾಕ್ಟ್ರು ಕೊಟ್ಟಂತಹ ಮಾತ್ರೆಗಳೇ ನಿಮಗೆ ಶಕ್ತಿ ಬರೋಕ್ಕೆ ಅಂತ ಕೊಟ್ಟಿರೋದು. ಇಲ್ಲ, ನೀನು ಸುಳ್ಳು ಹೇಳ್ತಿದ್ಯಾ, ನೀನೇನೋ ಈ ಮಾತ್ರೆನ ಚೇಂಜ್ ಮಾಡಿದ್ಯಾ, ನನಗೆ ಡೌಟ್ ಬರ್ತಿದೆ. ನಾನು ರಾಮ್ ಬಂದು ಹೇಳೋಗಿದ್ದೇನೆ ಆ ಮಾತ್ರೆನ ತೊಗೋಬೇಡಿ ಯಾವುದೇ ಕಾರಣಕ್ಕೂ ಅಂತ, ನಾನು ಅವನಿಗೆ ಮಾತು ಕೊಟ್ಟಿದ್ದೀನಿ ಮಾತ್ರೆಗಳನ್ನ ತೊಗೊಳ್ಳೋದಿಲ್ಲ ಅಂತ. ನೀನು ಕೊಡುವಂಥ ಯಾವುದೇ ಮಾತ್ರೆಗಳನ್ನ ನಾನು ತೊಗೊಳ್ಳೋದಿಲ್ಲ ಆಯಿತಾ, ಮೊದಲು ನೀನು ಇಲ್ಲಿಂದ ಹೋಗ್ತಾ ಇರೋ ಧಾಮಿನಿ ಅಂತ ಹೇಳ್ಬಿಟ್ಟು ಜೋರಾಗಿ ಬೈದ್ಬಿಡ್ತಾಳೆ ಕಲ್ಯಾಣಿ. ಆಗ ಧಾಮಿನಿ ಸರಿ ಬಿಡಿ ಅಕ್ಕ, ಆಯಿತು, ನಿಮ್ಮ ಖುಷಿನೇ ನಮ್ಮ ಖುಷಿ, ಆರಾಮಾಗಿ ಓಡಾಡ್ಕೊಂಡಿದ್ರಲ್ಲ ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಅವಳು ಹಾಗೆ ಆಡ್ಕೊಂಡು ಹೋಗ್ತಾಳೆ. ಆಗ ಮಾತ್ರೆಗಳನ್ನ ತೆಗ್ದಿಸಿತಾಳೆ ಕೋಪದಲ್ಲಿ. ಅಯ್ಯೋ ಅತ್ತೆ, ಮತ್ತೆ ಇಲ್ಲೇ ಗೊತ್ತಾಯ್ತಾ, ಅವಳು ಸುಮ್ಮನೆ ರಾಮ್ನ ಮನೆ ಕಳಿಸಿಲ್ಲ, ಈ ಥರ ವಿಷಯನ ಮುಡ್ಸೋಕ್ಕೆ ಅಂತ ಹೇಳಿಬಿಟ್ಟು ಅವಳು ರಾಮ್ನ ಕಳಿಸಿರೋದು. ನೀನು ದಡ್ಡಿ, ಅವಳು ಏನೋ ಮಾತಾಡಿದ್ದೀನಿ, ನೀನು ಅದನ್ನು ಕೇಳಿಸ್ಕೊಂಡಿಲ್ಲ. ರಾಮ್ ಹೇಳೋದ್ರಿಂದ ಆ ಕಲ್ಯಾಣಿ ಮಾತ್ರೆನ ತೊಗೊಳ್ಳಲ್ಲ ಅಂತ ಹಠ ಮಾಡ್ತಿದ್ದಾಳೆ. ಅವಳೇನಾದರೂ ಈ ಮಾತ್ರೆ ತೊಗೊಳ್ಳಿಲ್ಲ ಅಂದರೆ ನಮ್ಮ ಪ್ಲ್ಯಾನ್ ಫುಲ್ ಉಲ್ಟಾ ಆಗುತ್ತೆ, ನಮ್ಮ ಪ್ಲ್ಯಾನ್ನೇ ಉಲ್ಟಾ ಮಾಡಿಬಿಟ್ಟಿದ್ದಾಳೆ ಪ್ರೇಮ ಅಂತ ಹೇಳ್ತಾ ಇರ್ತಾಳೆ. ಅವಳು ಮೈಂಡಿಗೆ ನಾವು ನಿಜವಾಗ್ಲೂ ಟ್ಯಾಂಕ್ಸ್ ಹೇಳಲೇಬೇಕು. ನೀನು ಹೇಳ್ದಂಗೆ ಅವಳು ತುಂಬಾ ಬ್ರಿಲಿಯಂಟಿಂದಲೇ ಸಡನ್ನಾಗಿ ಶಾಕ್ ಕೊಡ್ತಾಳೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಸಡನ್ನಾಗೆ ನಮ್ಗೆ ಈ ಥರ ಶಾಕ್ ಕೊಡ್ತಾ ಇದ್ದಾಳೆ. ಆ ಕಲ್ಯಾಣಿ ಮೈಂಡ್ನ ನಿಧಾನವಾಗಿ ಮೈಂಡ್ ವಾಶ್ ಮಾಡ್ತಾ ಅವಳು ಮಾತ್ರೆನ ತಗೊಳ್ಳೋದನ್ನು ನಿಲ್ಸೋಕ್ಕೆ ರಾಮ್ನ ಮನೆ ಕಳಿಸಿದ್ದಾಳೆ. ಮತ್ತೆ ಬೇರೆ ಇನ್ನೇನು ಹೇಳಿರ್ಬೋದು ಕಲ್ಯಾಣಿ ಜೊತೆ ರಾಮ್ ಬಂದು ಗೊತ್ತಾಗ್ತಿಲ್ವಲ್ಲ ಅನ್ನೋದೇ ಧಾಮಿನಿಗೆ ಫುಲ್ ಕೋಪ ಬರ್ತಿರುತ್ತೆ. ಏನಾದರೂ ನಮ್ಮ ಪ್ಲ್ಯಾನು ನಮ್ಮಿಬ್ಬರ ಬಗ್ಗೆ ಏನಾದರೂ ಗೊತ್ತಾಯ್ತಾ ಸ್ನೇಹ ಕಲ್ಯಾಣಿಗೆ, ಅದಕ್ಕೆ ಅವಳು ನಮ್ಮ ಜೊತೆ ಸರಿಯಾಗಿ ಮಾತಾಡಲಿಲ್ಲ, ಏನೋ ಇರ್ಬೋದು. ಅವಳು ಎಲ್ಲನೂ ಕೂಡ ನಿಧಾನವಾಗಿ ಅರ್ಥ ಮಾಡಿಸ್ತಾ ಇದ್ದಾಳೆ ಕಲ್ಯಾಣಿಗೆ. ಅದಕ್ಕೋಸ್ಕರ ಆ ಕಲ್ಯಾಣಿ ನಮ್ಮನ್ನು ಆ ಥರ ಬೈದು ಕಳಿಸಿದ್ಲು. ಅಷ್ಟು ಪ್ರೀತಿ ಸಲಿಗೆಯಿಂದ ಇದ್ದಳು ಸಡನ್ನಾಗಿ ನಮ್ಗೆ ಯಾಕೆ ಬೈದು ಕಳಿಸಿದ್ಲು, ಈಗ ಮಾತ್ರನೂ ಕೂಡ ತಗೊಳ್ಳಿಲ್ಲ. ಅವಳಿಗೆ ವಿಷಯ ಗೊತ್ತಾಗಿದೆ ಅನಿಸುತ್ತೆ.